ಈ ನನ್ನ ಮಗ ಇವತ್ತು ಏನೇನು ಕಿತಾಪತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇದು ನಂದು ಕಾರು. ಇವತ್ತು ಸ್ವಲ್ಪ ನಮ್ಮ ಅಪ್ಪಂದು ರಿಂಗ್ ಬೇರೆ ಹಾಕಪ್ಪ ಬಂದ್ಬಿಟ್ಟಿದೀನಿ. ಬೇರೆ ದೇಶದ ಇಂಪೋರ್ಟೆಡ್ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಮಾಡಿ ಭಾಗ್ಯಮ್ಮನ 1 ಲಕ್ಷ ಆಯ್ತು ಅಂದ್ಬಿಟ್ಟು ಖುಷಿಯಿಂದ ಸ್ವೀಟ್ ಕೊಟ್ಟಿದ್ದೀನಿ ಅವನ್ಗೆ. ನನ್ನ ಬರ್ತ್ಡೇಗೆ ಏನೇನು ಗಿಫ್ಟ್ ಬಂದಿದೆ ಅಂತ ತೋರಿಸಿಲ್ಲ ಅಲ್ವಾ. ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಇವತ್ತು ನಾನು ಒಬ್ಬನೇ ಯಾಕೆ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ಟೈಮು ಬೆಳಿಗ್ಗೆ 5:30ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಯಾಕಂತ ಅಂದರೆ ಇವತ್ತು ನನ್ನ ಬರ್ಡೇ. ಸೊ ಬರ್ಡೇ ವ್ಲಾಗ್ ಶುರು ಮಾಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 5:30ಗೆ ಯಾಕೆ ಇದ್ದಿದ್ದೀನಿ ಅಂತ ಅಂದರೆ, ದೇವಸ್ಥಾನಕ್ಕೆ ಹೋಗಬೇಕು, ಇನ್ನು ಮನೇಲಿ ಬೇರೆ ಪೂಜೆ ಮಾಡ್ಬಿಟ್ಟು ಹೋಗ್ಬೇಕಲ್ವ. ನಾನು ಪೂಜೆ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೀನಿ, ಹೂವು ಎಲ್ಲ ಹಾಕಿ ಅಲಂಕಾರ ಮಾಡೋಕ್ಕೆ. ಅದರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಇವಾಗ ಸ್ನಾನಕ್ಕೆ ಹೋಗಿ ನೆಕ್ಸ್ಟು ಪೂಜೆ ಮಾಡೋದು ಐ ಥಿಂಕ್ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಡೈರೆಕ್ಟು ದೇವಸ್ಥಾನದಲ್ಲೇ ತಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಎಸ್, ಐ ಥಿಂಕ್ ಅಮ್ಮನವ್ರಿಗೆ ಇವಾಗ ಅಭಿಷೇಕ ನಡೀತಾ ಇದೆ ಅನಿಸುತ್ತೆ. ಅಣ್ಣನ ಫೋನ್ ಹೋಗ್ಬಿಟ್ಟು ಒಳಗಡೆ ಹೋಗ್ಬೇಕು. ಇಲ್ಲ ಅಂತಂದರೆ ಇನ್ನೂ ಲೇಟ್ ಆಗುತ್ತೆ. ಫಸ್ಟು ಒಳಗಡೆ ಹೋಗಿ ಬಂದು ರಶ್ ಇದ್ದಾರೆ. ಬಿಕಾಸ್ ನಾಳೆ ಬೇರೆ ಅಮಾವಾಸ್ಯೆ ಅಲ್ವಾ, ಜನಗಳು ಇವತ್ತಿಂದನೇ ಬರೋಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾರೆ. ಮಂಗಳವಾರ ಬೇರೆ ಇವತ್ತು. ಸೊ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ಮಾತಾಡ್ತೀನಿ. ಓಕೆ. ಸೊ ಕೇಳಿಸ್ಕೊಂಡು ಇವೊಂದು ಇವತ್ತು ಬರ್ತಡೇ ಅಲ್ವಾ, ಅದಕ್ಕೆ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಓಕೆ. ಹಾಂ, ದೇವ್ರದ್ದು ಹಿಂಗೊಂದು ಶಾರ್ಟ್ ತಗೋಣ ಅಂದೆ. ಅಂತೂ ಇಂತೂ ದರ್ಶನ ಮಾಡ್ಕೊಂಡು ಬಂದ್ವಿ. ಪಾಪ ವಿನಯ್ ಅಣ್ಣವರಿಂದ ಸ್ವಲ್ಪ ಬೇಗ ದರ್ಶನ ಆಯಿತು. ಥ್ಯಾಂಕ್ ಯು ಸೋ ಮಚ್ ವಿನಯ್ ಅಣ್ಣವ್ರಿಗೆ ನಮ್ಮ ಕಡೆಯಿಂದ. ನಾವು ಪ್ರತಿ ಸಲ ಬಂದಾಗಲೂ ತುಂಬ ಹೆಲ್ಪ್ ಮಾಡ್ತಾರೆ ದರ್ಶನ ಮಾಡೋ ಟೈಮಲ್ಲಿ. ಸೊ ನಮಗೋಸ್ಕರ ಪ್ರಸಾದ ಕೂಡ ಕೊಟ್ಟವ್ರೆ. ಒಂದು ಬಾಕ್ಸಲ್ಲಿ ಪಂಚಾಮೃತ, ಇನ್ನೊಂದು ಬಾಕ್ಸಲ್ಲಿ ಏನಿದು ಮೊಸರು ಅಲ್ಲ, ಅದೇ ಮೊಸರು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಾಡಿರ್ತಾರಲ್ಲ ಹಿಂಗೆ ಕುಡಿಯೋದು, ಅದೇ ಪಂಚಾಮೃತ. ಇಲ್ಲ, ಪಂಚಾಮೃತ ಅಂದ್ರೆ ಎಣ್ಣೆ ಹಾಕಿರ್ತಾರೆ, ಅದಕ್ಕೆ ಬರೀ ಹಾಲು ಮೊಸರು ಎಲ್ಲ ಇರುತ್ತಲ್ಲ ಅದು ಪ್ರಸಾದ. ಅಯ್ಯೋ, ನೀರಲ್ಲೇನು ಬಾತುಕೋಳಿ ನೀರಿಂದ ಆಚೆಗೆ ಎದ್ದು ಬಂದಂಗೆ ಕಾಣಿಸ್ತೀವಲ್ಲ, ಹಂಗೆ ಕಾಣಿಸ್ತಿದ್ವಿ ನೀರು ಹಾಕ್ಸ್ಕೊಂಡಾಗ. ಅಂತ ಇಂಥ ದರ್ಶನ ಆಯ್ತು, ಫುಲ್ ಖುಷಿ ಆಯ್ತು. ಇವಾಗ ಮನೆಗೆ ಹೋಗಿ ಸ್ವಲ್ಪ ನಾಷ್ಟ ಮಾಡಿಕೊಂಡು ಆಮೇಲೆ ಫೋಟೋ ಶೂಟ್ ಮಾಡಬೇಕು. ಹೇಳಿ ಏನಾದ್ರು. ನಿಮ್ಮ ಚಾನಲ್ ಮಾತ್ರ ಒಟ ಅಂತಿರ್ತೀರಾ, ನಮ್ಮ ಚಾನಲ್ ಮಾತಾಡೋದೇ ಇಲ್ಲ ಅಂತೀರಾ. ನಿಮ್ಮ ಚಾನಲಲ್ಲಿ ನಾವು ಮಾತಾಡಬೇಕು ಅಂದ್ರೆ ಚೆನ್ನಾಗಿ ಕಾಣಿಸ್ಬೇಕು. ಚೆನ್ನಾಗಿ ಕಾಣಿಸ್ತಿಲ್ಲ ನೋಡಲ್ಲಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಈಗ. ಎಸ್ ನೋಡಿ, ನಾನು ಬೆಳಗಿದ್ದೀನಿ ಕಪ್ಗೆ. ಅಲ್ಲಿ ಲೈಟಿಂಗ್ ರಿಫ್ಲೆಕ್ಟ್ ಆಗ್ತಿದೆ, ಹಾಗಾಗಿ. ಓಕೆ. ಸೊ ಎನಿವೇಸ್, ಒನ್ಸ್ ಅಗೇನ್ ಹುಟ್ಟು ಹಬ್ಬದ ಶುಭಾಶಯಗಳು. ಈ ನನ್ನ ಮಗ ಇವತ್ತು ಏನೇನು ಕಿತಾಪತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಏನಾದರೂ ಪ್ಲಾನ್ ಮಾಡಿರ್ತಾನೆ. ಸೊ ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೂ ನಾನೇ ಪ್ಲಾನ್ ಮಾಡಿರ್ತೀನಿ ಅಲ್ಲ, ವ್ಲಾಗ್ಗೆ. ಆಮೇಲೆ ಇನ್ನೂ ಸೆಲೆಬ್ರೇಷನ್ ಮಾಡೋರು ಇವನ್ ಫ್ರೆಂಡ್ಸ್ ತುಂಬ ಇದ್ದಾರಪ್ಪ. ಯಾರೋ ಜಾಸ್ತಿ ಅಷ್ಟು ಹತ್ತಿರದಲ್ಲಿಲ್ಲ ಅಷ್ಟೇ, ಬಟ್ ಸ್ವಲ್ಪ ದೂರ ಇರೋದ್ರಿಂದ ಮೀಟ್ ಆಗೋದು ಸ್ವಲ್ಪ ಕಮ್ಮಿ. ಬಟ್ ಯಾರನ್ನೂ ಬಿಟ್ಕೊಡಲ್ಲ. ಕ್ಲೋಸ್ ಫ್ರೆಂಡ್ಸ್ ಅಂತ ಒಂದು 4 ಜನನೇನೋ ಇದ್ದಾರೆ. ಅವರು ಏನಾದರೂ ಪ್ಲಾನ್ ಇಟ್ಕೊಂಡಿರ್ತಾರೆ. ಈ ವ್ಲಾಗಿನ ಸ್ಪೆಷಾಲಿಟಿ ಅದು. ಸೊ ಅವ್ನ ಬರ್ಡೇ ಎಲ್ಲ ಹೆಂಗೆ ಸೆಲೆಬ್ರೇಟ್ ಆಗುತ್ತೆ ಆ್ಯಂಡ್ ಹೋಲ್ ಡೇ ಹೆಂಗಿರ್ತಾನೆ ಅನ್ನೋದು ಇದರಲ್ಲಿ ಇರುತ್ತೆ. ಫೋನ್ ಮಾಡಿದಾಗ ಏನಂತಿದ್ರು ಇವ್ರು ಗೊತ್ತಾ, ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ದೇವಸ್ಥಾನ ಕರಿತಿದ್ಯಲ್ಲ, ಬರ್ತಡೇ ದಿನ ಪಬ್ಬು ಕರ್ಕೊಂಡು ಹೋಗ್ದೇನೆ ಅಂತ ಅಂತವ್ರು. ಪಬ್ ಅಂತ ಅಂದಿಲ್ಲ ನಾನು, ಹೊರಗಡೆ ಅಂತ ಪಾರ್ಟಿ ಅಂತ ಅಂದ್ರೆ. ಗೈಸ್, ಒಂದು ಪ್ರಶ್ನೆಗೆ ಉತ್ತರ ಹೇಳಿ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾರದೇ ಬರ್ತ್ಡೇ ಇದ್ರು ಫಸ್ಟ್ ಕೇಳೋದೇನೋ ಪಾರ್ಟಿ ಅಲ್ವಾ. ಸೊ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಇವ್ನಿಗೆ ಏನ್ ಮಾಡೋಣ. ಸೊ ಪಾರ್ಟಿ ಎಲ್ಲ ಒಂದ್ ದಿನದಷ್ಟೇ, ಆಮೇಲೆ ಖಾಲಿ ಆಗ್ಬಿಡುತ್ತೆ. ಅದೇ ದೇವ್ರ ಹತ್ರ, ದೇವ್ರೇ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಹೆಲ್ತ್ ಕೊಡಪ್ಪ. ಬುದ್ಧಿ ಯಾರಿಗ್? ನನಗ ನಿನ್ಗ? ನಿಮ್ಗೆ. ನನಗ್ ಬುದ್ಧಿ ಇಲ್ವಾ ಅಂದ್ರೆ ಇನ್ನೂ ಸ್ವಲ್ಪ ಒಳ್ಳೆ ಬುದ್ಧಿ ನಿನಗಿಂತ. ಓಕೆ. ನನಗಿಂತ ಅಂದ್ರೆ ಅರ್ಥ ಏನ್ ಹೇಳಿ? ಇವಾಗ ನನ್ನಷ್ಟು ಇಲ್ಲ ಅಂತ ಅರ್ಥ. ಅಯ್ಯೋ ನಿನ್ನ. ಸೊ ಹಂಗಂತಿದ್ರು ಇವರು. ಇವಾಗ ಹೋಗಿ ಟಿಫನ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಸೋಣ. ಫೋಟೋ ಶೂಟ್ ಮಾಡ್ಸಕ್ ಬಂದಿದೀವಿ ಅಂತ ತೋರ್ಸದ್ ಬೇಡವಾ? ತೋರ್ಸ್ಕೊಳ್ಳಿ ನೋಡಿ. ಇದಕ್ಕೆ ಮೈಕ್ ಬೇರೆ ಯಾಕೋ ಅಂತವ್ರು ನೋಡಿ. ಇದು ನಂದು ಕಾರು ಕಾರು ಅಂತ. ಸೊ ಇಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ನಿಲ್ಸಿದೀವಿ. ಚೆನ್ನಾಗಿ ಫೋಟೋ ನೀಟಾಗಿ ಬಂದಿಲ್ಲ ಅಂದ್ರೆ ನಾನ್ ಜವಾಬ್ದಾರಲ್ಲ. ಯಾರು ಜವಾಬ್ದಾರರು? ಕ್ಯಾಮ್ರಾ ಜವಾಬ್ದಾರರು. ಮುಸ್ತಫಾ ಮನೋಜ್ ಅವರೇ ಜವಾಬ್ದಾರರು. ಸೊ ನೋಡಿ ಇಲ್ಲಿ ನೋಡ್ರಿ, ಇಲ್ಲಿ
ಇಲ್ಲೋಡ್ರಿ ಎಲ್ಲಾರು ಮುಂದೆ ಏನದು ಲೇಸ್ ಕಟ್ಟಿದ್ರೆ ಇವನು ಹಿಂದೆ ಲೇಸ್ ಕಟ್ಟವನೆ, ಅದನ್ನ ಸ್ಟೈಲ ಬೇರೆ ತೋರಿಸ್ತಾನೆ. ನಮ್ಮ ಸ್ಟೈಲ್ ಬೇರೆ. ಅಂಡ್ ಇಲ್ಲಿ ಕೂಡ ಲೈಕ್ ನೋಡಿ ಏನಂತ ಸೇಸ್ ಯು ಲವ್ ಮಿ ಅಂತ ಯಾರ್ದಾರು ಪ್ರಪೋಸ್ ಮಾಡೋದಾಗ ಹಿಂಗೆ ಹೇಳೋರು, ಹಿಂಗೆ ತೋರಿಸೋದು. ಸೊ ಅಲ್ಲಿ ಫೋಟೋ ಶೂಟ್ ಆಯಿತು, ಏನೋ ಕೈ ಸನ್ನೆಲ್ಲ ಮಾಡ್ತವ್ರೆ. ಇಲ್ಲಿ ಕ್ಯಾಮ್ರಾ ಇಸ್ಕೋಬೇಕು ಅಂತ ಬಂದರು, ನನ್ಗೆ ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇತ್ತು. ಏನೋ ಮಿಸ್ ಹೊಡಿತಲ್ಲ, ಒಂದು ಸರ್ಪ್ರೈಸ್ ಕೊಡೋಣ ಅಂತ. ಪಕ್ಕಾ ಸರ್ಪ್ರೈಸೇ. ಇಲ್ಲಿ ಯಾರು ಮನೆ ಅಂತ ಹೇಳಿ? ಯಾರ ಮನೆ? ಯಾರ್ದೋ ಒಬ್ಬದ ಮನೆ. ನಿಮ್ಗೆ ಯಾಕೆ ಹೋಟೆಲ್ ಕಟ್ತಾ ಇದ್ದೀತಾನೆ? ಅವ್ರ ಮನೆ ಹತ್ರ ಕಟ್ಟಿರಂತ ಬನ್ನಿ. ಪರವಾಗಿಲ್ಲ, ಇಲ್ಲಿಂದ ಹೋಗ್ತಾ ಮೈಕ್ ಕೇಳಿಸ್ತದನ? ಹೌದಾ? ಕಣ್ ಕಾಣಿಸ್ತದ? ಇಲ್ಲ. ಪಕ್ಕ ಈಗ ಈಗಲೂ ಇಲ್ಲ. ಎಲ್ಲೆಲ್ಲ ನೋಡಬಾರ್ದು, ಸೈಲೆಂಟ್ ಆಗಿ ಸುಮ್ಮನೆ ಇರಬೇಕು. ಆಮೇಲೆ ನನಗೇನಿಲ್ಲ, ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ನನ್ಗೆ ಯಾಕೋ ಡೌಟ್ ಬದೈತಿ, ಇವರೆಲ್ಲ ನನ್ನ ಕಿಡ್ನಾಪ್ ಮಾಡ್ತಾರ ಏನು ಅಂತ. ಇವತ್ತು ಸ್ವಲ್ಪ ನಮ್ಮ ಅಪ್ಪಂದು ರಿಂಗ್ ಬೇರೆ ಹಾಕಪ್ಪ ಬಂದ್ಬಿಟ್ಟಿದ್ದೀನಿ, ಮನೇಲಿ ಬರೋದ್ನೆಲ್ಲ. ಏನಾಗಲ್ಲ, ಇನ್ಕಮ್ ಟ್ಯಾಕ್ಸ್ ರೈಡು ಟ್ಯಾಕ್ಸ್ ಕಟ್ಟಿದೀವಿ ನಾವು. ಏನ್ ಇಷ್ಟ ಆರಾಮಾಗಿ ನಡ್ಕೊಂಡು ಹೋಯ್ತವನೆ, ಕಾಣಿಸ್ತಾ ಇದೆ ಹಂಗಿದ್ರೆ. ಏ ಕಳ್ಳ, ಈ ರೋಡಲ್ಲಿ ಆಗಲೇ ಇರ್ತಿರ್ಲಿಲ್ವಾ? ಹೌದಾ? ಬಾ ಸ್ಟ್ರೈಟ್ ಆಗಿ ಹಂಗೆ ನಡ್ಕೊಂಬ, ಸ್ಟ್ರೈಟ್. ಸೋನು ಬಂದಿದ್ದ, ಕೇಳಿಸ್ತು ನನಗೆ, ನಾನೇ ಬಂದಿದ್ದು. ಇನ್ನೊಂದು ಸ್ವಲ್ಪ ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಳ್ಬಿಟ್ಟಿದ್ದ. ಲೇ ಬಾರ ಬೇಗ ಬೇಕಲ್ಲ. ಹಳ್ಳದ ಕೇಳು. ಏ ಯಾವ ಹಳ್ಳನೂ ಇಲ್ಲ, ಏನಿಲ್ಲ, ತಾರ್ ನೋಡಕಂಡು. ಬರ್ಗಡೆ ದಿನ ಬಿಡಿಸ್ಬಿಡ್ಬೇಡಿ. ಯಾರ ಮನೆ? ಯಾರ ಮನೆ? ದೊಡ್ಡ ಗುಂಡಿ ಐತೆ ಇಲ್ಲಿ ಹಳ್ಳ ಐತಲ್ಲ ಸಾರು ಮುಂದೆ ಹಂಗೆ ಒಂದು ಇಲ್ಲೇನು ಮುಟ್ಬೇಡ, ಹಂಗೆ ಸ್ಟ್ರೈಟ್ ನಡಿ. ಇಲ್ಲಿ ಕೇಕ್ ಐತೆ ಅಂತ. ಕೇಕ್ ಐತಾನೆ ಇಲ್ಲಿ. ಕೇಕ್ ಐತೆ ಅಂತ ಗೊತ್ತಾಗೋಯ್ತಾ? ತಗಿಲ್ಲ, ತೆಗಿಬಿಡ ಬಿಡು, ನಾನೇ ತೆಗಿತೀನಿ ನೋಡಿ. ವೆರಿ ಗುಡ್. ಓಕೆ, ಈಗ ಕೇಕ್ ಕಟ್ ಮಾಡುವಂತ ಸಮಯ. ತಗೊಳ್ಳಿ, ಕಟ್ ಮಾಡಿ. ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲೂ ಬರೀ ಯಶು ಅಂತ ಬರ್ತಾರೆ, ಯಶು ಡಾರ್ಲಿಂಗ್ ಅಂತ ಬರ್ತಾರೆ. ಕಟ್ ಮಾಡೋ ಸೊ ನಮ್ಮ ನಮ್ಮ ಸೋನು ಅಕ್ಕ 1 kg ಗೋಲ್ಡ್ ಕೊಟ್ಟವ್ರೆ. ಆ 1 kg ಗಟ್ಟಿ ಗೋಲ್ಡ್ ಅನ್ನ ಅಳ್ಳಾಡಿಸ್ತಾವನೆ. ಲಳಲಲ್ಲ ಏನೈತೆ ಅಂತ ಫಸ್ಟ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಓಪನ್ ಮಾಡ್ಬೇಕು. ಗಿಫ್ಟ್ ಇರುತ್ತೆ ಅಂತ ನನ್ಗೆ ಗೊತ್ತಿಲ್ವಾ? ನಾನ್ ಕೇಳ್ತಿರೋದು ಒಳಗಡೆ ಏನಿರುತ್ತೆ ಅಂತ ಕೇಳ್ತಿರೋದು. ಏ ಹೊಟ್ಟೆ ಶೋಕ್ತಿದೆ, ಬೇಗ ನನಗೆ ಕೊಟ್ಟಿರೋದು ನಾನು ಓಪನ್ ಮಾಡ್ಬೇಕು. ಹೌದಲ್ವಾ? ಅದ್ರ ಏನೈತೆ ಅಂತ ಹೇಳು, ಹೋಗ್ಲಿ. ಯಾಕೆ ಅಳ್ಳಾಡ್ಸ್ಕೊಂಡು ನೋಡ್ತೀನಿ ಕೊಡಿ. ಹಂಗಿಲ್ಲ, ಅಲ್ಲಾಡ್ಸ್ಬಾರ್ದು. ಗೋಲ್ಡ್ ಬಿಸ್ಕೆಟ್ ಏನಾದ್ರೂ ಸ್ಟ್ಯಾಚ್ಯೂ ಆ ಥರ ಏನಾದ್ರೂ ಇರ್ಬೇಕು. ಹೌದಾ? ಸ್ಟ್ಯಾಚ್ಯೂನಾ? ಸ್ಟ್ಯಾಚ್ಯೂ ಅಲ್ವಂತೆ, ಸ್ಟ್ಯಾಚ್ಯೂ ಅಲ್ವಂತೆ. ಫಸ್ಟ್ ಹೇಳ್ಬಿಟ್ಟು ಆಮೇಲೆ ತೆಗಿಬೇಕು. ಎಣ್ಣೆನಾ? ಅದಕ್ಕೆ ಡೌಟ್ ಬಂತು, ಅದಕ್ಕೆ ಎಣ್ಣೆನಾ? ಚಿಕ್ಕ ಬಾಟ್ಲು ನನಗೆ ಯೂಸ್ ಆಗಂತದ್ದು ಏನಾದ್ರು ಇದೆಯಾ? ಬೇರೆ ದೇಶದಿಂದ ಕರ್ಕೊಂಡ್ ಬಂದಿದ್ದೀನಿ. ಇದಕ್ಕೆ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಮಾಡೋದು ಬೇರೆ ದೇಶದ ಇಂಪೋರ್ಟೆಡ್ ಅಲ್ವಾ, ಅದಕ್ಕೆ ತೋರಿಸಿ ನೋಡಿ, ಅಲ್ಲಿ ಇನ್ನೂ ಏನೋ ರ್ಯಾಪರ್ ಐತೆ. ಉಲ್ಟಾ ಇಟ್ಕೊಂಡ್ಬಿಟ್ರು. ಓ ಇದು ಯು ವಿಲ್ ಬಿ ಒನ್ ಡೇ ಯು ವಿಲ್ ಬಿ ಸ್ಟಾರ್ ಅಂತೀಯಲ್ಲ, ಅದಕ್ಕೆ. ಏ ಅಂತ. ಸ್ಟ್ಯಾಚ್ಯೂ ಆಫ್ ಏನು ಅಂತಾರಲ್ಲ, ಯೂನಿಟಿನೋ ಏನೋ ಬರುತ್ತೆ, ಲಿಬರ್ಟಿನೋ ಏನೋ ಲಿಬರ್ಟಿ. ಅದೇ ಇದು ಅದೇ ಇದು ನೋಡ್ಕೊಳ್ಳಿ. US ಕಂತೂ ಹೋಗಕ್ಕಾಗಲ್ಲ, ಇಲ್ಲೇ ನೋಡ್ಕೊಂಡು ಹೋಗೋಣ. ನಾನೇನು ಗಿಫ್ಟ್ ಕೊಟ್ಟಿಲ್ಲ, ಓಕೆ? ಕೊಡ್ತಾನೆ ಅಂತಾನೆ ಅನ್ಕೊಳ್ಳೋದು. ನೀವ್ ಇದ್ದೀರಲ್ಲ, ಟಚ್ ಮಾಡ್ಬಿಟ್ಟೆ ಮಗ. ರೂಮ್ ಅಲ್ಲೇ ಇಟ್ಕೋಬೇಕು, ಫಿಶ್ ಟ್ಯಾಂಕ್ ಮೇಲೆ ಇಟ್ಕೋಬೇಕು. ನನ್ನ ರೂಮ್ ಫಿಶ್ ಟ್ಯಾಂಕೇ ಇಲ್ಲ, ಏನ್ ಮಾಡ್ಬೇಕು ಇಷ್ಟಲ್ಲ? ಕಳಿಸ್ಬಿಟ್ಟ. ಕಳ್ಸ್ಬಿಟ್ಟೆ. ನನಗೆ ಇರಕ್ ಜಾಗ ಇಲ್ಲ ಅಷ್ಟೇ. ಅದಕ್ಕೆ. ಅವನ್ಗಿರಕ್ಕೆ ಜಾಗ ಕೊಡ್ತಲ್ಲ ಮನೇಲಿ, ಇನ್ ಫಿಶ್ ಟ್ಯಾಂಕ್ ಬೇರೆ ಕೊಡ್ತಾರ? ಸೊ ಇಲ್ಲಿ ನೋಡಿ, ಬರೀ ಇಲ್ಲೂ ಎಷ್ಟು ಅಂತ ಬರ್ಸೋರಿ. ಲೋ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಕಣೋ, ಮೇನ್ ಇಂಪಾರ್ಟೆಂಟ್ ಇದು. 20 ವರ್ಷ ಆಗ್ಬೇಕಾಗಣ, 20 ವರ್ಷ ಆಗ್ಬೇಕು ದೊಡ್ಡನಾಗೋದ್ರೆ. ಎಲ್ಲ ಕಡೆ 20 ಅಂತ ಬರ್ದಿ ನೆನಪಿಸ್ತವ್ರು. 20 ವರ್ಷ ಆಯ್ತು ನಿಮ್ಗೆ ಇನ್ನೂ ಏನು ಮಾಡಿಲ್ಲ, ಬೇಸ್ ನಮ್ಮ ಮನೆ ಇಲ್ಲ. ನೆಕ್ಸ್ಟ್ ವರ್ಷ ಇನ್ನು ಅದ್ರ ನೆಕ್ಸ್ಟ್ ವರ್ಷ 2 ಮಕ್ಕಳು. ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನನಗಂತೂ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಹೇಳಲ್ಲ, ಎಂತ ಕೇಳಬೇಕು ಮಗನೇ. ಹೇಳಲಿಲ್ಲ ಅಂದರೆ ಏನು ಪರವಾಗಿಲ್ಲ ಬಿಡು. ಯಾಕೆ ಅಂತಂದರೆ ಸೊ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿರಲಿಲ್ಲ, ಸುಮ್ಮನೆ ಪಾಪ ಬೇಜಾರು ಮಾಡ್ಕೋತದ ಹುಡುಗ.
ನಿನ್ನೆ ನೈಟ್ ನಾನು ಕಾಲ್ ಮಾಡಿ ಹೇಳಿದೆ ಪ್ಲೀಸ್ ಅಣ್ಣ ಸೆಲೆಬ್ರೇಟ್ ಮಾಡಿ ಅಣ್ಣ ಅಂತ, ಅದಕ್ಕೆ ಮಾಡಿಸಿದ್ರು. ಸೊ ವರ್ಷ ಅಂತ ಬಂದಾಗ ಎಸ್ಪೆಷಲಿ ಹೊಸ ವರ್ಷ ಹೆಂಗೆ ನಾವು ಆಚರಣೆ ಮಾಡ್ತೀವೋ ಹಾಗೆ ನಮಗಿಷ್ಟ ಆಗೋರಿಗೆ ನಾವು ಏನಾದರೂ ಒಂದು ಉಡುಗೊರೆ ಅಂತನಾದರೂ ಕೊಡಬೇಕು, ಅಥವಾ ಒಂದು ಸೆಲೆಬ್ರೇಷನ್ ಅವ್ರಿಗೆ ಇನ್ನು ಅವ್ರ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅಥವಾ ಅವ್ರು ಕೇಳ್ತಾರೆ ಅನ್ನೋ ಉದ್ದೇಶಕ್ಕಲ್ಲ, ಬಟ್ ನಮ್ಮ ಖುಷಿಗೆ ಮೆಮೊರಿಯಬಲ್ ಮೂಮೆಂಟ್ಗೋಸ್ಕರ. ಎಸ್, ಈಗ ನೋಡಿ ಇವತ್ತು ಮಾಡಿದ್ದಕ್ಕೆ ಈ ವ್ಲಾಗ್ ಆಯಿತು, ಈ ವ್ಲಾಗ್ ಒಂದು ಮೆಮೊರಿ ಇರುತ್ತೆ, ನೀವೆಲ್ಲ ನೋಡ್ಬೋದು. ಇಲ್ಲೆಲ್ಲ ಕೆಲವು ಎಡವಟ್ಗಳಾದವು, ಅದು ಏನಾದರೂ ಸ್ಪಾರ್ಕಲ್ ಹಚ್ಚೋಕೋದು ಹಚ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಆ ಥರದ ಕೆಲವು ಮೆಮೊರೀಸನ್ನು ಕ್ಯಾಪ್ಚರ್ ಮಾಡೋದಕ್ಕೋಸ್ಕರವಾಗಿ ಈ ಥರ ಒಂದು ಸೆಲೆಬ್ರೇಷನ್. ಸಮಾಧಾನ. ಊಟ ಮಾಡಿಲ್ಲ 200 ರೂಪಾಯಿ 4 ಗಂಟೆ ಆಯ್ತು. ಇದು ಯಾರ ಮನೆ ಅಂತ ಅಂದರೆ ತೊಂದು ಅವ್ರ ಮನೆ. ನೀವು ಇವ್ರ ವ್ಲಾಗಲ್ಲಿ ನೋಡಿರ್ತೀರ ಅವ್ರನ್ನ. ನಾನಿದ್ದೆ ಅನ್ಸುತ್ತೆ ಅದಕ್ಕೂ ರೆಸಾರ್ಟ್ಗೆ ಹೋದಾಗ, ಅವರೇ ತನ್ನು ಅಂತಾರಲ್ಲ ಅವ್ರ ಮನೆ ಇದು. ನನಗೆ ಇವ್ರ ಮನೇಲಿ ಮಾಡ್ರೆ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ಲ್ಯಾನ್ ಮಾಡಿ ಮಾಡೋರೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಇವರೆಲ್ಲ ಇವಾಗ ಇನ್ನೂ ಲೇಟ್ ಆಗುತ್ತಂತೆ ಬರೋಕ್ಕೆ. ನಾನು ನನ್ನ ಫ್ರೆಂಡ್ಗಳಿಂದ ಬಾ ಅಂತ. ಅಲ್ಲ, ಊಟ ಮಾಡ್ಕೊಂಡು ಹೋಗ್ಬೇಕಾಗಿರೋದು. ಇವಾಗ ನೋಡಿ ವೀಕ್ಷಕರೇ, ಊಟ ತಿನ್ನಿಸ್ಬಿಟ್ಟು ಕಳಿಸ್ತೀವಿ, ನೀವೇನು ತಲೆ ಕೆಡ್ಸ್ಕೊಂಬಿಡಿ ಆಯ್ತಾ. ನೋಡಿ ನಮ್ಮ ಭಾಗ್ಯಮ್ಮಂಗೆ ಸ್ವೀಟ್ ತಂದು ಕೊಟ್ರೆ ಇವರೇ ತಿಂತವ್ರೆ. ನೋಡಿ ಆಯ್ ಮಾಡಿ ಭಾಗ್ಯಮ್ಮ. ಎಲ್ಲರೂ ಭಾಗ್ಯಮ್ಮ ಎಲ್ಲಿ ನಿಮ್ಮ ವಿಡಿಯೋದಲ್ಲಿ ಭಾಗ್ಯಮ್ಮನೇ ಇರಲ್ವಲ್ಲ ಅಂತಿದ್ರು. ನಾನ್ ಮಂಗಳೂರಿಗೆ ಹೋಗಿದ್ದೆ, ಬೆಂಗಳೂರಲ್ಲಿ ಅವನೇ. ಸ್ವೀಟ್ ತಕೊಳ್ಳಿ, ಸ್ವೀಟ್ ಕೊಡ್ಬೇಕು ಬರ್ತಡೆಗೆ, ಬಿರಿಯಾನಿ ಎಲ್ಲ. ಪಾರ್ಟಿ ಕೊಡೋಣ. ಪಾರ್ಟಿ ನಾಟಿ ನಿಮ್ಮ ಮನೇಲಿ ಮಾಡ್ಸಿರ್ಲಿಲ್ವ ಮಧ್ಯಾಹ್ನ? ನಾನು ಮಧ್ಯಾಹ್ನ ನಾನ್ ವೆಜ್ ತಿಂದ್ರ ಇಲ್ವಾ? ಯಾಕೆ ತಿಂದಿಲ್ಲ? ಓ, ನಿಮ್ ಮೂಡಿಲ್ಲ ಅಂದ್ಬಿಟ್ಟೆ ನಾನು ಪಾರ್ಟಿ ಕೊಡ್ಸಿಲ್ಲ. ಹಾ ನೋಡಿ, ಅಯ್ಯೋ ಅವ್ರವರೇ ತಿಂದ್ರು. ಕೇಕ್ ತಿಂದಿಲ್ಲ ಅವನು. ನನಗೆ ಎಲ್ಲಾರು ಬಿಟ್ಟು ಫಸ್ಟ್ ಭಾಗ್ಯಮ್ಮ ತಿಂದ್ರ? ಯಾರು ತಿನ್ಸಿದ್ರೇನು ನೋಡಿದ್ರ? ಅದೇ ಮೊಮ್ಮಗಳು. ಎತ್ಕಳಿ ಇನ್ನೊಂದು ತಿನ್ನಿ. ಯಾಕೆ ಅಂದ್ರೆ ಇವರೆಲ್ಲ ಗಾಯ್ಸ್ ಏನು ಖಾರ ತಿನ್ನ ಕಾಡ ಮನ್ಸು ಇವರೆಲ್ಲ. ಸ್ವೀಟ್ ಎಲ್ಲ ಕೊಟ್ಟರು ಹೋಗಲ್ಲ ಇವ್ರಿಗೆ. 1-2 ಪ್ಲೇಟ್ ಬಿರಿಯಾನಿ ಕಬಾಬು ಆ ಥರದೆಲ್ಲ ತಿಂತಾರೆ. ಅದು ಚೆನ್ನಾಗಿರ ಅನ್ಕೊಂಡೆ ತಿನ್ಕೊಬಿಡ್ತಾರೆ. ಸ್ವೀಟ ನಾನ್ ತಿನ್ನಲ್ಲ ಅಂತ ಗೊತ್ತು ತಾನೆ. ಖಾರನು ನಂಗೆ ಇಷ್ಟ ಇಲ್ಲ, ಸಿಹಿಯು ನಂಗೆ ಇಷ್ಟ ಇಲ್ಲ. ಇರೋದ್ ಹೇಳ್ಬೇಕು. ಇನ್ನೇನ್ ತಿಂತೀರಾ ಮತ್ತೆ? ಬಸ್ಸಾರು, ಮುದ್ದೆ, ಉಪ್ಸಾರು, ಮದ್ದೆ, ಹುಳ್ಳಿಕಾಳು ಸಾಂಬಾರು. ನಾಳೆಗೆ ಒಂದೆರಡು ಕಟ್ ಸೊಪ್ಪು ತಗೊಂಡ್ಬಿಡ್ತೀನಿ, ಮಾಡ್ಕೊತೀನಿ. ಬಸ್ಸಾರು, ಉಪ್ಸಾರು, ಹುಳ್ಳಿಕಾಳು ಸಾರು, ತರಕಾರಿ ಸಾಂಬಾರು, ಮಸಪ್ ಸಾರು, ಮೊಸರು ಸಾರು, ಮಜ್ಜಿಗೆ ಸಾರು, ಈ ತರದ್ದೆಲ್ಲ ಇಷ್ಟ ನಮ್ಗೆ. ಅವನ ಸ್ವೀಟ್ ಎಲ್ಲ ತರೋದು. 2 ಬಿರಿಯಾನಿ ತಂದ್ಬಿಟ್ಟು ಭಾಗ್ಯಮ್ಮ ಹೋದ ವರ್ಷದ್ದು ಇಷ್ಟ ಇಲ್ಲ ಅಂದ್ರಲ್ಲ ಬಗ್ಗೆ ಮಿಕ್ತಾನೆ. ಅಲ್ಲ, ವಾಪಸ್ ಕಳ್ಸಕಾರ ಅನ್ಸಲ್ಲ. ಅಯ್ಯನ ಕಿರಿ ಮಗ ತಗೊಂಡ ಬಿಡು ಅಂತ ಪ್ರೀತಿನ ತಿನ್ಲೇಬೇಕು. ಅಷ್ಟೇ ತಾನೇ. ನಾಳೆ ಹೋಗೋಣ ಬಿಡಿ. ನಾಳೆ ಅಮಾಸೆ ನಾನು ತಿನ್ನೋದೇ ಇಲ್ಲ. ನಾಳೆಗೆ ಹೋಗೋಣ ಬಿಡಿ. ತಿನ್ನಲ್ವಲ್ಲ. ಶುಕ್ರವಾರ ನಾವ್ ಇರಲ್ವಲ್ಲ. ಎಲ್ಗೋಯ್ತೀರಾ? ಶನಿವಾರಲೂ ಇರಲ್ಲ. ಭಾನುವಾರ ರೆಸಾರ್ಟ್ ಬರ್ತೀರಾ? ನಿಮ್ಗೆ ಎಷ್ಟು ಚಿಕನ್ ಬೇಕು, ಎಷ್ಟು ಮಟನ್ ಬೇಕು? ನಂದಲ್ಲ, ನನ್ನ ಫ್ರೆಂಡು. ಸೊ ಭಾಗ್ಯಮ್ಮ ಅವ್ರ ಚಾನಲ್ ಕೂಡ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಎಲ್ಲಿ ಸ್ವೀಟು? ಅಲ್ಲಿ ನನ್ ಸ್ವೀಟ್ ನನ್ಗೆ ಕೊಡ್ತಾರ. ಅಪ್ಪೋ ಅಲ್ಲ, ಬಿರಿಯಾನಿಯಲ್ಲಿ ಬಿರಿಯಾನಿ ನಾಳೆ ಕೊಡ್ತೀನಿ. ನಾಳೆ ಅಮಾಸೆ. ನಂಗೆ ಗೊತ್ತಿಲ್ಲ. ನಾನು ನಿಮ್ ಮನೆಗೆ ಹೋಗಿ 5 kg ಚಿಕನ್ ತಂದು ಕೊಟ್ಟು ಬಂದಿದ್ದೀನಿ. ಮಾಡ್ತಾ ಇಲ್ವಾ ಅಲ್ಲಿ? ಚಿಕನ್ ತಂದ್ಕೊಟ್ಬಿಟ್ರೆ ಖಾರ ರುಬ್ಕೊಳಕ್ ಬರ್ಬೇಕು ತಾನೆ ನೀವು. ನೋಡಿ ಸ್ವೀಟ್ ಅವನಿಗೋಸ್ಕರ ತಂದಿದ್ದೀನಿ ಕಷ್ಟಪಟ್ಟು. 1 ಲಕ್ಷ ಆಯ್ತು ಅಂದ್ಬಿಟ್ಟು ಖುಷಿಯಿಂದ ಸ್ವೀಟ್ ಕೊಟ್ಟಿದ್ದೀನಿ ಅವನ್ಗೆ. ಅವ್ನು ಏನ್ ಹೇಳ್ತಾವನೆ ಅಂದ್ರೆ ಬಿರಿಯಾನಿ ಕೊಡು, ಮಟನ್ ಕೊಡು, ಚಿಕನ್ ಕೊಡು, ಅದಕ್ಕೆ ಜ್ಯೂಸ್ ಕೊಡು ಅಂತಾನೆ. ಇವನು ಮಾನ ಮರ್ಯಾದಿಲ್ವಾ ನಿಮಗೆ? ಬರ್ತಡೇ ದಿನ ಹೆಂಗೋಯ್ತವ್ರು ನೋಡಿ. ಬರ್ಡೇ ಮುಗ್ದೋಯ್ತು, ಇನ್ನು ಮುಗ್ದು 12 ಗಂಟೆವರೆಗೂ ಟೈಮ್ ಐತೆ. ಕರೆಕ್ಟ್. ಆಗ್ಲೇ ಅದೇನೋ ಮಾಡಕ್ ಹೇಳಿದ್ರಲ್ಲ, ಮಾಡಕ್ ಹೇಳ್ಬಿಡಿ. ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಇವೇನ್ ಎಲ್ಲರ ಮೇಲೆ ಹೋಗುತ್ತವೆ. ಅಯ್ಯೋ, ನಾನೇನು ಅನ್ಕಂದೆ. ಹೇಳಿ ಭಾಗ್ಯಮ್ಮ.
ಸರ್ಪ್ರೈಸ್ ಮಾಡಿ ಭಾಗ್ಯಮ್ಮನ. ಯಾರು ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಸೊ ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೋಯ್ತಾ ಇದ್ದೀನಿ ನಾನು. ಸರಿ, ಇಬ್ರದಕ್ಕೂ ಮಾಡ್ಬೇಡಿ, ಸ್ವಲ್ಪ ನಮ್ಮ ಮೇಲೂ ಕರುಣೆ ಇರಲಿ. ಹಳೆ ಅಕೌಂಟ್ ಹೋಗ್ಬಿಟ್ಟದೆ ಅಂತ ನಾನು 3 ದಿನ ಮಲಗಿದ್ದೆ, ಮಕ್ಕಡೆ ಮಲಗಿದ್ದೆ, ಮೋಸ ಆಗೋಯ್ತು ಅಂತ ಬಿಡಿ. ಇನ್ನೇನು ಅದಕ್ಕೆ ಇನ್ನೊಂದು 10,000 ಜಾಸ್ತಿ ಅವ್ರೆ ಅಷ್ಟೇ, ಅದು ಆಗ್ಬಿಡುತ್ತೆ. ಇವತ್ತು 100K ಆಗಿಲ್ಲ, ನಾನು 110 ಆಗುತ್ತೆ ಅಷ್ಟೇ. ಬಾಯ್. ನಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕನ್ನಡ ಜನ ಅಂತ ನನಗೆ ಚೆನ್ನಾಗಿ ನಂಬಿಕೆ. ಬಾಯ್ ಬಾಯ್. ಈ ಒಂದು ವಿಡಿಯೋನ ನಾನು ಬರ್ತಡೇ ಆಗಿದ್ದು ನಾಳೆಗೆ ಶೂಟ್ ಮಾಡ್ತಿದ್ದೀನಿ. ಬಿಕಾಸ್ ಭಾಗ್ಯಮ್ಮ ಅವ್ರ ಮನೆಯಿಂದ ಬರೋಷ್ಟರಲ್ಲೇ ತುಂಬ ಲೇಟ್ ಆಗಿತ್ತು. ಮನೆಗೆ ಬರೋಷ್ಟರಲ್ಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಕೇಕ್ ಕಟ್ ಮಾಡಿ ಊಟ ಮಾಡಿಕೊಂಡು ಮನಿಕೊಳ್ಳೋ ಬ್ಯುಸಿಲಿ ವ್ಲಾಗ್ನೇ ಎಂಡ್ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಬರ್ತಡೇಗೆ ಏನೇನು ಗಿಫ್ಟ್ ಬಂದಿದೆ ಅಂತ ತೋರಿಸಿಲ್ಲ ಅಲ್ವಾ. ಇದು ಫಸ್ಟ್ನೇ ಗಿಫ್ಟು, ಇದು ಸೋನು ಅವ್ರು ಕೊಟ್ಟಿದ್ದು. ನೆಕ್ಸ್ಟ್ ಗಿಫ್ಟು ಇಲ್ಲಿದೆ ನೋಡಿ, ಶೂವು. ಈ ಒಂದು ಶೂನ ಚೈತ್ರ ಗಿಫ್ಟ್ ಮಾಡಿರೋದು. ಆ್ಯಂಡ್ ಮಮತಾ ಏನು ಗಿಫ್ಟ್ ಮಾಡೋಳೆ ಅಂತ ಅಂದರೆ ನನ್ನ ಫೇವ್ರೆಟ್ ಗಾಡ್ ತೋರಿಸ್ತೀನಿ ನೋಡಿ. ಅಮ್ಮನವ್ರ ಫೋಟೋನ ಇದನ್ನು ಮಮತಾ ಗಿಫ್ಟ್ ಮಾಡಿರೋದು, ಬಂಡಿ ಮಕ್ಕಳಮ್ಮ. ಸೊ ಇದಿಷ್ಟು ನನ್ನ ಬರ್ತಡೇಗೆ ಬಂದಿರುವಂತಹ ಗಿಫ್ಟ್ಸು. ಇದ್ರ ಜೊತೆಗೆ ನಿಮ್ಮ ಪ್ರೀತಿ, ನಿಮ್ಮ ವಿಶಸ್ ತುಂಬ ಇದ್ವು. ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ, ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. 20ನೇ ವರ್ಷದ ಬರ್ತಡೇ ಬಗ್ಗೆ ಏನು ಹೇಳಬೇಕು ಅಂತ ಅಂದರೆ 19 ವರ್ಷದವರೆಗೂ ಸ್ವಲ್ಪ ತುಂಟಾಟದ ಬುದ್ಧಿ. ಇವಾಗ 20 ವರ್ಷ ಆಯಿತು, ಇನ್ನೊಂದು 3-4 ವರ್ಷ ಅಷ್ಟೇ ಇರೋದು ಲೈಫ್ ಸೆಟಲ್ ಆಗೋಕ್ಕೆ. ಸೊ ಆ ಒಂದು ಭಯ, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಇದಿಷ್ಟು ನನ್ನ ಇವತ್ತಿನ ಬರ್ತಡೇ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.